ಈಗ ಪ್ರೊಡ್ಯೂಸರ್ ಸಾಹೇಬ್ರೆ ಗೀತಮ್ಮ ಹೇಳಿ, ಪ್ರೊಡ್ಯೂಸ್ ಮಾಡಿದೀರಾ, ಇವಾಗ ಎಷ್ಟು ಖರ್ಚು ಮಾಡಿದೀರಾ ಪಿಕ್ಚರ್ಗೆ? ಎಷ್ಟು ಖರ್ಚು ಮಾಡಿದೀನಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಅದು. ಇನ್ನೂ ಆಗ್ತಾ ಇದೆಯಲ್ಲ, ಸೊ ಇನ್ನ ಓಕೆ, ಒಂದ್ ಸೀಕ್ರೆಟ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಹೀರೋಗೆ ರೆಮ್ಯುನರೇಷನ್ ಕೊಟ್ರಾ ಇಲ್ವಾ? ಕೊಟ್ಟಿದ್ದೀನಿ. ಕೊಟ್ಟಿದ್ದೀರಾ? ಶ್ರೀನಾಥ್ ಮಾಮ ಕೊಟ್ಟಿದಾರಾ? ಬೋತ್ ಐ ಗಿವೆನ್ ಪರ್ಸನಲಿ ಅಂಡ್ ನಾನು ಅದೇ ಅನ್ಕೊಂಡೆ, ಕ್ಯಾಶ್ ಕೊಟ್ಟಿದಾರ ಅಂದ್ರೆ ಕಿಸ್ ಕೊಟ್ಟಿದಾರ ಅವರು. ರಾಜಾಗ ಮತ್ತೆ ಇನ್ನೇನು ದುಡ್ಡಲ್ಲಿ ಕೊಡಕ್ಕಾಗುತ್ತಾ? ಅದೇ ಕರೆಕ್ಟ್. ಹಾ ಪ್ರಗತಿ, ಹಾ ಸರ್ ಹೇಳಿ. ತಾವೇನ್ ದಬ್ಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ತುಂಬಾ ದಬ್ಬಾಕಿದ್ದೀನಿ. ಏನೇನ್ ಮಾಡಿದೀರಾ ಹೇಳಿ? ಏನು ಮಾಡೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ವಾವ್, ನಂತರನೇ ಅಲ್ವಾ ಸರ್? ನಾನು ಯಾವ ಪಿಕ್ಚರ್ ಅಲ್ಲಿ ಏನು ಮಾಡಿಲ್ಲ, ಸುಮ್ಮನೆ ಪಿಕ್ಚರ್ ಮೇಲೆ ಪಿಕ್ಚರ್ ಮಾಡಿ. 21 ಕತ್ತೆಗಳು, ಒಂದ್ 4 ಕತ್ತೆಗಳು. ಹಾ, ಕತ್ತೆಗಳ ಜೊತೆನೆ ನನ್ನ ಜೀವನ ಸರಿ ಮೂವಿಯಲ್ಲಿ. ಯಾರು ಬೈತಾ ಇರೋದು ಕತ್ತೆ ಅಂದ್ಬಿಟ್ಟು? ಸರ್ ಅವಳ ಅಪ್ಪನ. ಹೌದಾ? ಅಲ್ಲ, ಓಕೆ, 21 ಕತ್ತೆಗಳು. ಓಕೆ, ಕತ್ತೆಗಳ ಜೊತೆನೆ ನನ್ನ ಜೀವನ. ಬಾಯಿ ಬೇರೆ ಬರ್ತಿಲ್ಲ, ಏನ್ ಮಾಡುದು? ನಾನು ಆಕ್ಚುಲ್ ಜೀವನದಲ್ಲೇ ಬಾಯಿ ಬಡ್ಕಿ, ಮೂವಿಯಲ್ಲಿ ಮಾತ್ರ ಸರ್ ಸುಮ್ನೆ ಕುಳ್ಸ್ಕೊಂಡ್ಬಿಟ್ಟಿದ್ದಾರೆ. ಸರಿ ಕೇಳ್ಬೇಕಷ್ಟೇ. ಅಲ್ಲ, ಏನಂದ್ರೆ ಇವ್ರಿಗೆ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಅದು ಯಾಕಂದ್ರೆ ಇವ್ರ ಪ್ರಾಕ್ಟೀಸ್ ಹೆಂಗೆ ಅಂದ್ರೆ, ನಾವೆಲ್ಲ ಬೇರೆ ಬೇರೆ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡ್ಸೋದು ಆ ಥರದ್ದು ಅದೆಲ್ಲ ನೋಡಿರ್ತೀವಿ. ಸೊ ಕತ್ತೆಗೆ ತುಂಬಾ ಚೆನ್ನಾಗಿ ಸ್ನಾನ ಮಾಡ್ತಾರೆ. ಸರ್ ಒಂದು ಮಾತು ಹೇಳಿ, ಫಸ್ಟ್ ಡೇ ಶೂಟಿಂಗ್, ಕತ್ತೆಗಳಿಗೆ ಏನು ಗೊತ್ತಿಲ್ಲ. ನಾನಂತ ಹೇಳಿದ್ರೆ ಯಾರಂತಾನೆ ಗೊತ್ತಿಲ್ಲ ಕತ್ತೆಗಳಿಗೆ. ಅಂತ ಎಲ್ಲರಿಗೂ ಕತ್ತೆಗಳಿಗೆ ಏನು ಗೊತ್ತಿರದೆ ಕತ್ತೆಗಳಿಗೆ ನಾನ್ ಯಾರು ಅಂತ ಗೊತ್ತಿಲ್ಲ ಸರ್. ಫಸ್ಟ್ ಡೇ ಸ್ನಾನ ಮಾಡ್ಸೋ ಶಾರ್ಟ್ ಏನಿದೆ, ಅದೊಂದು 10 ಟೇಕ್ ಆಯ್ತು. ಪ್ರತಿ ಸರಿ ಆಗ್ತಿಲ್ಲ. ಆಮೇಲೆ ನಂಗೆ ಹತ್ರ ಹೋಗಿ ಕೇಳಿದೆ, ಏನ್ ಪ್ರಾಬ್ಲಮ್ ಏನು? ಅದು ಕತ್ತೆಗೆ ಸ್ನಾನ ಮಾಡ್ಸೋದು ಇಷ್ಟೊಂದು ಕಷ್ಟನಾ? ಈಸಿ ಸರ್, ನಂಗೆ ಬೇರೆ ಕತ್ತೆ ಬೇಕು ಅಂತ. ಒಳ್ಳೆ ಕಥೆ ಆಯ್ತಲ್ಲ, ಯಾಕೆ? ಸರಿ ಹೇಳ್ತಾರೆ. ಅದು ಸುಮಾರು ಸರಿ ಒದ್ದು ಕಾಲು ಗಾಯ ಮಾಡ್ಬಿಟ್ಟಿದೆ ಸರ್. ನೋಡಿ ಸರ್, ಈ ತರ ಮಾಡಿದೆ ಈ ಕತ್ತೆ, ಇದಕ್ಕೆ ನಾನು ಹೆಂಗ್ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ ಸರ್, ಹೋಗ್ಲಿ, ಆ ಕತ್ತೆ ಗಂಡು ಕತ್ತೆನ ಹೆಣ್ ಕತ್ತೆನ ಚೆಕ್ ಮಾಡಿಲ್ಲ. ಫಸ್ಟ್ ಅದನ್ನ ಚೆಕ್ ಮಾಡ್ಬೇಕು. ಫಸ್ಟ್ ಜೆಂಡರ್ ಚೆಕ್ ಮಾಡ್ಬೇಕು. ಅದು ಗಂಡು ಕತ್ತೆ ಆದ್ರೆ ಸುಮ್ಮನೆ ಇರೋದು. ಆಕ್ಚುಲಿ ಹೆಣ್ಣು ಕತ್ತೆ ಅಂತ ಅನ್ಸುತ್ತೆ ಸರ್, ಹೊಟ್ಟೆ ಕಿಚ್ಚು. ಅಲ್ಲ, ನೆಕ್ಸ್ಟ್ ಸರಿ ಆಯ್ತದು. ಏನು ನಾನು ಹೇಳಿದೆ, ಅದು ಕತ್ತೆಗಳು ಹಂಗೆಲ್ಲ ನೀನು ರಫ್ ಆಗಿ ಹ್ಯಾಂಡಲ್ ಮಾಡಂಗಿಲ್ಲಮ್ಮ. ಫಸ್ಟ್ ಮುದ್ದಿಸ್ಬೇಕು, ಪ್ರೀತಿಸ್ಬೇಕು, ಅದ್ರ ಜೊತೆಗೆಲ್ಲ ಇದು ಮಾಡ್ಬೇಕು, ಆಮೇಲೆ ಫ್ರೆಂಡ್ಲಿ ಆಗುತ್ತೆ, ಆಮೇಲೆ ನೀನು ಸ್ನಾನ ಮಾಡ್ತೀವಿ ಸರಿ ಆಗುತ್ತೆ ಅಂತ ಹೇಳಿ. ಅಷ್ಟೆಲ್ಲ ಮುದ್ದು ಮಾಡೋದಿದ್ರೆ ನಾನೇ ಕತ್ತೆ ಆಗ್ಬಿಡ್ತಾ ಇದ್ದೆ. ಪಿಕ್ಚರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಆದ್ರೂ ಸಿಕ್ಕಿಲ್ಲ. ಓಕೆ, ಈಗ ನಮ್ಮ ಶ್ರೀನಾಥ್ ಮಾಮ ಹಲವಾರು ಹೀರೋಯಿನ್ಗಳ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ, ರೊಮ್ಯಾಂಟಿಕ್ ಸಾಂಗ್ಗಳು ಮಾಡಿದ್ದಾರೆ. ಇವಾಗ ದಂಪತಿಗಳಿಬ್ರು ನಮಗೋಸ್ಕರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವಾವ್, ಮ್ಯೂಸಿಕ್. ಲೋಕೇಶ್ ಕಟ್ಟೇಳಿ ಬೇಗ, ಯಾಕೆ? ಫ್ಯಾಮಿಲಿ ಶೋ. ಸೂಪರ್. ಈಗ ಪ್ರಗತಿ ನಮಗೋಸ್ಕರ ಒಂದು ಹಾಡು ಹೇಳ್ತಾ ಇದ್ದಾರೆ. ನಿಜ, ಇವ್ರ ಟ್ಯಾಲೆಂಟ್ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈಸ್ ಎ ಪೊಯೆಟ್. ಹಾಡು ಬರೀತಾರೆ, ಪದ್ಯಗಳು ಬರೀತಾರೆ. ಆಶುಕವಿತ್ವ ಅದನ್ನ ಕೇಳಿದವ್ರಿಗೆ ಅಶ್ರು ಎಲ್ಲ ಬರುತ್ತೆ. ಹೌದಾ? ಯಾವ ಟಾಪಿಕ್ ಕೊಟ್ಟರು ಮಾತಾಡ್ತೀರಾ ತಾವು? ಏನೋ ಒಂದ್ ಕೊಡಿ ಸರ್, ಟ್ರೈ ಮಾಡ್ತೀನಿ. ಬನ್ನಿ. ಮೊದಲನೇ ಟಾಪಿಕ್ ಇಂದ್ರಜಿತ್ ಲಂಕೇಶ್. ದರಾ ಬೇಂದ್ರೆ ಒಂದ್ ಕಡೆ ಹೇಳ್ತಾರೆ, ಅರಿವು ಅಡಗಿದ ಇರು ಅದುವೇ ಸೃಷ್ಟಿಯ ಸರವು, ಎಷ್ಟು ಮರ ಅಷ್ಟರ ಬೀಜದಾಗ ಬೆಳೆದಿದ್ದು ಬಯಲಿಗೆ ಬಂದೇ ಬರ್ತದ, ಅದೇ 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 ಅಂದ್ರು ಬೇರೆ ಇದ್ದೇ ಇರ್ತದ ಅಂತ. ಬಹುಶಃ ಎಲ್ಲದರಲ್ಲೂ ಹೊಸತನ ಅಂತ ಹೇಳಿದ್ರೆ ನಮ್ಮ ಲಂಕೇಶ್ ಅವರ ಒಂದು ನಗು ಅಂತ ಹೇಳ್ಬೋದು. ಸೊ ಸಾಕು ಸರ್. ಚೆನ್ನಾಗಿದೆ. ಏನಾದ್ರು ಒಂದು ಟಾಪಿಕ್ ಕೊಟ್ರೆ ಕವಿತೆಗಳನ್ನ ಕಲ್ತ್ಕೊಂಡ್ಬಿಡೋದು. ದರಾ ಬೇಂದ್ರೆ ಹಿಂಗ್ ಅಂದಿದ್ರು, ಮಾಸ್ತಿ ಅವ್ರು ಹಿಂಗಂದ್ರು ಅಂತ. ಇವಾಗ ನಾನು ಅದನ್ನ ಮಾಡ್ಬೋದು. ನಾನು ಏನ್ ಕಲ್ತಿದ್ದೀನಿ ಅದಕ್ಕೆ ಒಂದು ಟಾಪಿಕ್ ಕೊಡಿ. ಪ್ರಗತಿ. 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 ಬಾಬಾ ಬ್ಲಾಕ್ ಶಿಪ್ ಹ್ಯಾವ್ ಯು ಯೂನಿವರ್ಸ್? ಎಸ್ ಸರ್, ಎಸ್ ಸರ್. 3 bags. 1 for my master, 1 for my day, 1 for the little girl who touched on the lane. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಪ್ರಗತಿಯವರು ಒಂಥರ ಸ್ಮಾಲ್ ಗರ್ಲ್ ಇದ್ದಾರೆ. ಶಿ ಇಸ್ ಅ ಸ್ಮಾಲ್ ಬೇಬಿ. ಆಯ್ತಲ್ಲ? ಇನ್ನೊಬ್ಬರ ಬಗ್ಗೆ ಕೊಡಿ. ಯಾರ ಬಗ್ಗೆ? ರೆಮೋ. ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಅ ವಾಲ್. ಹಂಪ್ಟಿ ಡಂಪ್ಟಿ ಹ್ಯಾಡ್ ಅ ಗ್ರೇಟ್ ಫಾಲ್. ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ರೆಮೋ ನೋಡೋದಕ್ಕೆ ಹಂಪ್ಟಿ ಡಂಪ್ಟಿ ತರ ಇದಾರೆ. ಅವ್ರು ಬಬ್ಲಿ ಯಾವಾಗ ಫಾಲ್ ಆಗ್ತಾರೆ, ಯಾವಾಗ ಮೇಲೆ ಕೂತಾರೆ ಗೊತ್ತಾಗಲ್ಲ. ಅದಕ್ಕೆ ಇನ್ನೊಬ್ರ ಬಗ್ಗೆ ಹೇಳಿ. ನನ್ನ ಬಗ್ಗೆ, ಶ್ರೀನಾಥ್ ಬಗ್ಗೆ. ಶ್ರೀನಾಥ್. ಟ್ವಿಂಕಲ್ 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 ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಅ ಡೈಮಂಡ್ ಇನ್ ದ ಸ್ಕೈ. ಅದೇನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಶ್ರೀನಾಥ್ ಅವರು ಎವರ್ ಗ್ರೀನ್ ಸ್ಟಾರ್. ಅವಾಗಿಂದ ಇವಾಗಿನವರೆಗೂ ನಮ್ಮನ್ನ ಎಷ್ಟು ಎನ್ಕರೇಜ್ ಮಾಡ್ಕೊಂಡು ಎಷ್ಟು ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಿಟಲ್ ಸ್ಟಾರ್. ಒಂದ್ ನಕ್ಕೊಡ್ಬೇಕ್ರಿ ನಿಮ್ಗೆ. ಮತ್ತೆ ಹೆಂಗೆ ಸುಳ್ಳೇನಾ? ಇನ್ನೊಂದು ಯಾವ್ದಿದೆ ರೈಮ್ಸು? ಅಡ್ಬಿದ್ದೆ ಗುರು ಸಾಕಾಗೋಯ್ತು.
ಹಂಗೆ ಈಸಿ ಯಾ ಥ್ಯಾಂಕ್ ಯು ಪ್ರಗತಿ ಆ ತುಂಬಾ ಚೆನ್ನಾಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜಾದಿರಾಜ ರಾಜ ಮಾರ್ಥಾಂಡ ಕಂಡು ಬೇರುಂಡ ಗಂಡರ ಗಂಡ ನಿಮ್ಮಜ್ಜಿ ಪಿಂಡ ನಮ್ಮಜ್ಜಿ ಪಿಂಡ ಹೌಲ ಹೌಲ ನಾನು ಕಾಲಿಟ್ಟ ಕಡೆ ಪುಷ್ಪದಳ ಕಣ್ಣಿಟ್ಟ ಕಡೆ ಅಶ್ವದಳ ಕೈ ಇಟ್ಟ ಕಡೆ ಚೊಂಬುಗಳ ಚೊಂಬುಗಳ ಸಾಕು ಈ ಅವಮಾನ ಹದಗೆಟ್ಟಿದೆ ಹವಾಮಾನ ಬಾಯಿ ಮುಚ್ಚಲಿಲ್ಲ ಅಂದ್ರೆ ತೆಗಿಬೇಕಾಗುತ್ತೆ ನಿನ್ನ ಮಾನ ಲವ್ ಕಡ್ಲೆಪುರಿ ಏನೋ ನೀನ್ ದೊಂಬ್ರಾಟ ಲವ್ ಹೇ, ಗೋಬ್ರಾ ನಾನು ಯಾರು ಅಂತ ಗೊತ್ತಾಗ್ಬಿಡ್ತಾ ಲವ್ ಪ್ಯಾಂಟ್ ಚಡ್ಡಿ ಆಗ್ಬೋದು ಆದ್ರೆ ಚಡ್ಡಿ ಪ್ಯಾಂಟ್ ಆಗಕ್ಕಾಗಲ್ಲ ಕಣೋ ಡಕೋಟಾ ಗಾಡಿ ತರ ಬರ್ತಾ ಇದ್ದವನು ಇವತ್ತೇನು ಆಯುಧ ಪೂಜೆಗೆ ಅಲಂಕಾರ ಮಾಡಿರೋ BTS ಬಸ್ ತರ ಕಾಣಿಸ್ತಾ ಇದ್ಯಾ ಏನ್ ಸಮಾಚಾರ ಗೋಬ್ರಾ ಹಾ ಇವತ್ತೊಂದು ಒಳ್ಳೆ ಸ್ಟೋರಿ ಹಿಡ್ಕೊಂಡು ಹಾ. ವರಲಕ್ಷ್ಮಿನ ಇಂಪ್ರೆಸ್ ಮಾಡ್ಬಿಟ್ಟು ಚಾನ್ಸ್ ಸಿಕ್ಕಿದ್ರೆ ತಾಲಿನೂ ಕಟ್ಬಿಡೋಣ ಅನ್ಕೊಂಡು ಪ್ಲಾನ್ ಹಾಕೊಂಡ್ ಬಂದಿದ್ದೀನಿ ಅಲ್ಲ ಪ್ಲೀಸ್ ನೋಡ ನಮ್ಮ ಪ್ರಣಯ ರಾಜ ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿನ್ ಲವ್ ಸ್ಟೋರಿ ಬೇಕಾ ಅಪ್ಪ ಪ್ಲೀಸ್ ಅವರು ಹೆಲ್ಪ್ ಮಾಡ್ತಾರಪ್ಪ ಅವ್ರ ಹೆಸರಲ್ಲೇ ಪ್ರಣಯ ರಾಜ ಇದೆ ಅವ್ರು ಹೆಲ್ಪ್ ಮಾಡಲ್ವಾ ನಮ್ ಪ್ರೀತಿಗೆ ಮಾಡಲ್ವಾ ಸರ್ ಯಾಕೋ ಡೌಟ್ ಅಲ್ಲಿ ಹೇಳ್ತಾರೆ ಅವ್ರಿಗೂ ಡೌಟ್ ಇದೆ ಅಪ್ಪ ನನ್ನ ಈ ಪ್ಲಾನ್ ನ ನೀನು ಕಾಲ್ ಕೆಳಗೆ ಹಾಕೊಂಡು ಪಚ 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 ಅಂತ ತೊಳೆದು ಬಿಡ್ಬೇಡ ಸರಿ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಕಣೋ ಒಂದ್ ದೊಡ್ಡ ಗೊಂದಲ ಬಂದ್ಬಿಟ್ಟಿದೆ ಬೆಸ್ಟ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನ್ ಮಾಡ್ಲಿ ಏನು ಮಾಡೋದಕ್ಕೋಗ್ಬೇಡಿ ಸೂಸೈಡ್ ಮಾಡ್ಕೊಂಬಿಡಿ ಏನೋ ಹಂಗ ಹೇಳ್ತ್ಯಾ ಏನ್ ಗೊಂದಲ ನಿಮ್ಗೆ ಅದು ಹಾ. ಚೈನಾ ಪ್ರೈಮ್ ಮಿನಿಸ್ಟ್ರು ಇಟಲಿ ಪ್ರೈಮ್ ಮಿನಿಸ್ಟ್ರು ಇಬ್ರು ಒಟ್ಟಿಗೆ ನನ್ನನ್ನ ಡಿನ್ನರಿಗೆ ಕರೆದು ಬಿಟ್ಟಿದ್ದಾರೆ ಕಣೋ ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಅಲ್ಲ ಚೈನೀಸ್ ಫುಡ್ ಮೊದಲು ತಗೊಳ್ಳೋ ಅಥವಾ ಇಟಾಲಿಯನ್ ಫುಡ್ಗೆ ಮೊದಲು ಹೋಗ್ಲೋ ಅಂತ ಕನ್ಫ್ಯೂಷನ್ ಎರಡೂ ಬೇಡ ಸೀದಾ ಮಂಡ್ಯ ಫುಡ್ಗೆ ಹೋಗ್ಬಿಡಿ ಹೋಗಿ ಹೋಗಿ ನಿನ್ನನ್ ಕೇಳ್ತೀನಲ್ಲ ಹೇ ಗೆಸ್ ಎಲ್ಲ ಬಂದಿದ್ದಾರೆ ಪ್ರಣಯ ರಾಜ ಅಯ್ಯೋ ಹೆಂಡತಿ ಜೊತೆ ಬಂದಿದ್ದಾರೆ ಇನ್ನೆಲ್ಲಿದೆ ಪ್ರಣಯ ನಮಸ್ಕಾರ ಸರ್ ಏನೋ ಇದು ಅಯ್ಯೋ ಎಷ್ಟ್ ಚೆನ್ನಾಗಿದೆಯಲ್ಲೋ ಮೊನ್ನೆ ಯುಗಾದಿಗೆ ಬಾಂಬೆಗೆ ಹೋಗಿದ್ನಲ್ಲ ಜಯ ಬಚ್ಚನ್ ಇದೇ ತರದ್ ಸೀರೆನ ಅರ್ಶನ ಕುಂಕುಮಕ್ಕೆ ನಂಗೆ ಕೊಟ್ಟಿದ್ದು ಅಯ್ಯೋ ಎಷ್ಟ್ ಚೆನ್ನಾಗಿದೆ ಸಾರಾ ಬ್ಯೂಟಿಫುಲ್ ಒಂದ್ ದಿವಸ ಈ ತರದ್ ತೆಕ್ಕೊಟ್ಟಿದ್ಯಾ ನಮ್ಗೆಲ್ಲ ಇದ್ಯಾವ್ದು ಏನೋ ಹಿಂಗಿದೆ ಇದು ಇಷ್ಟು ಒಳ್ಳೆ ಕಾಸ್ಟ್ಯೂಮ್ಗೆ ಒಳ್ಳೆ ಗೋರಿಲಾ ಮುಖ ತರ ಬೊಂಬೆ ಇದೆಯಲ್ಲೋ ಒಂದ್ ನಿಮಿಷ ಇರು ಯಾವಾಗ್ಲೂ ನಾಯಿ ತರ ನನ್ ಹಿಂದೆ ಓಡಾಡ್ತಾನಲ್ಲ ಆ ಕುರಿ ತರ ಇಲ್ವಾ ಕುರಿನಾ ಯುವರಾಣಿ ವರಲಕ್ಷ್ಮಿ ಇವರು ಯುವರಾಣಿ ಅಲ್ಲ ಕಣೋ ಹಿರಿಯ ರಾಣಿ ಅವರು ಹಾವು ರಾಣಿಯೇ ಆಗಿರಲಿ ಈಕೆ ನನ್ನ ಪ್ರಿಯತಮೆ ಯುವರಾಣಿ ನಿಮಗೆ ಯಾವುದೂ ನೆನಪಿಲ್ಲವೇ ಚೆನ್ನಾಗ್ ನೆನ್ಪಿದೆ ಕೆಂಪು ಕಲರ್ ಕೆಂಪು ಕಲರ್ ಅದೇ ಏನದು ಹೋದ್ವಾರ ಕುರಿಗೆ ಕೆಂಪು ಕಲರ್ ಚಪ್ಲಿನಲ್ಲಿ ಹೊಡೆದಿದ್ನಲ್ಲ ಅದ್ ಚೆನ್ನಾಗ್ ಜ್ಞಾಪಕ ಇದೆ ಈ ಪ್ರತಾಪ ಸಿಂಹನಿಗೆ ಅವಮಾನವೇ ನಾನು ಕೇಳಿದ್ದು ನನ್ನನ್ನು ಸ್ಪರ್ಶಿಸಿದಾಗ ನಿಮ್ಮಲ್ಲಿ ವಿದ್ಯುತ್ ಸಂಚಾರವಾಗಲಿಲ್ಲವೇ ಅಯ್ಯ ಇಡೀ ರಾಜ್ಯದಲ್ಲೇ ಕರೆಂಟ್ ಇಲ್ಲ ವಿದ್ಯುತ್ ಸಂಚಾರ ಅಂತ ಆದರೆ ನನ್ನ ದೇಹದಲ್ಲಿ ವಿದ್ಯುತ್ ಸಂಚಾರವಾಯಿತಲ್ಲ ಅದು ಮೊಬೈಲ್ ವೈಬ್ರೇಟರ್ ಮೋಡಲ್ ಇಟ್ಕೊಂಡಿರ್ತೀಯ ನೋಡು ಅದಕ್ಕೆ ಈ ಪ್ರತಾಪ ಸಿಂಹನಿಗೆ ಅವಮಾನವೇ ಹವಾಮಾನ ಅಲ್ಲ ಅವಮಾನ ಈ ಪ್ರತಾಪ ಸಿಂಹನಿಗೆ ಅವಮಾನವೇ ಲೈ ಅವರು ಮುಟ್ಟಿದ ತಕ್ಷಣ ಶಾಕ್ ಹೊಡಿಯಂಗಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ ಮೂರ್ ಸಲ ಮದುವೆ ಆಗ್ಬಿಟ್ಟಿರೋದು ಕಣೋ ಸೃಜಾ ಆಯ್ತಾಯ್ತಾಯ್ತಾಯ್ತಾಯ್ತು ಏನೋ ನೀ ಹೀಗೆಲ್ಲ ಮಾತಾಡ್ತೀಯಾ ಇಷ್ಟು ಸುಂದರವಾಗಿರೋ ನನಗಿನ್ನೂ ಮದುವೆ ಆಗಿಲ್ಲ ಅಂದ್ರೆ ಅದಕ್ಕೆ ನಾನಲ್ಲ ಕಾರಣ ಇನ್ಯಾರು ಚೀನಾ ಅಧ್ಯಕ್ಷರ ಇಲ್ಲ ಈ ಸಮಾಜದ ಗಂಡಸರು ಹೋಗ್ ರಾಜಕೀಯ ಯಾಕ್ರೋ ಇಲ್ಲಿ ಬಂದ್ ಪ್ರಾಣ ಹಿಂಗ್ತೀರಾ ನೀವ್ ಮಾತಾಡಿ ಯುವರಾಣಿ ವರಲಕ್ಷ್ಮೀ ದೇವಿ ಸಾಕ್ ಕೂತ್ಗಳ ಇಷ್ಟು ವಯಸ್ಸಾದ್ರೂ ಇವ್ರಿಗಿನ್ನ ಶ್ರೀಮತಿ ಭಾಗ್ಯನೇ ಸಿಕ್ಕಿಲ್ಲ ಆಲ್ರೆಡಿ ಇವ್ರಾಣಿ ಅಂತ ಇದ್ದಾನೆ ಏನ್ ಸುಮ್ನೆ ಏಣಿ ಎತ್ತಿಸ್ತಾ ಇದ್ಯಾ ಸಾಕು ಈ ಅಧಿಕ ಪ್ರಸಂಗತನ ಮಾತುಗಳನ್ನು ನಿಲ್ಲಿಸು ಈಕೆ ನನ್ನ ಕನಸಿನ ರಾಣಿ ಅದು ಮಾಲಾಶ್ರೀ ಈಕೆ ನನ್ನ ರಾಣಿ ಮಹಾರಾಣಿ ಅದು ಮಾಲಾಶ್ರೀನೇ
ಈಕೆ ನನ್ನ ಮನಸ್ಸಿನ ರಾಣಿ. ಅದು ಶ್ರೀದೇವಿ. ಈಕೆ ನನ್ನ ಕುರುಬನ ರಾಣಿ. ಅದು ಪಿಕ್ಚರು. ಈಕೆ ನನ್ನ ಮಜಾಟಕೇಸ್ ರಾಣಿ. ಅದು ನನ್ನ ಹೆಂಡ್ರು ಮೆಟ್ ತಗೊಂಡು ಹೊಡಿತೀನಿ. ಹೊಡಿಯಪ್ಪ, ಹೊಡಿ ಹೊಡಿ, ನಿನ್ನ ಮೆಟ್ ತಗೊಂಡು ಹೊಡಿ, ಹೊಡಿ ಕೊಬ್ರ. ಬೇಡ ಬೇಡ ಎದ್ದೇಳು ಎದ್ದೇಳು. ಅಯ್ಯೋ, ಅವಮಾನ ಆಗ್ಬಿಡ್ತದೆ. ಏ ಸೃಜಾ, ಏನು ಇದು? ಇವ್ನ್ ಏನೇನೋ ಹೇಳಿ ತಲೆ ಕೆಡಿಸ್ತಾ ಇದ್ದಾನೆ. ಕೆಟ್ಟಿರೋ ತಲೆ ಮತ್ತೆ ಎಲ್ರಿ ಕೆಡ್ಸಕ್ಕಾಗತ್ರಿ? ಸುಮ್ನೆ ನಿಂತ್ಕೊಳ್ರಿ ನೀವು. ಒಳ್ಳೆ ಯುವರಾಣಿ, ನೀನು ಅವನ ಮಾತನ್ನು ಕೇಳಬೇಡ. ಸ್ವಲ್ಪ ಹಿಂದಕ್ಕೆ ಹೋಗು. ನಾನು ಹೇಳಿದ್ದು ಕಾಲಿನಲ್ಲಿ ಹಿಂದಕ್ಕೆ ಹೋಗುವುದಲ್ಲ, ಕಾಲದಲ್ಲಿ ಹಿಂದಕ್ಕೆ ಹೋಗು ಎಂದು. ನೀವು ಪ್ರತಾಪಗಡದ ಯುವರಾಣಿಯಾಗಿದ್ದೀರಿ. ಆಹಾ ಆಹಾ ಆಹ್, ನವಿಲಿ ಗರಿಯ ಕುಂಚವನ್ನು ಹಿಡಿದು ನೀವು ಬಿಡಿಸುತ್ತಿದ್ದ ಆ ಅದ್ಭುತವಾದ ತೈಲವರ್ಣಗಳು ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ನಾನು ಪ್ರತಾಪಗಡದ ರಾಜವರ್ಮನ ಆಸ್ಥಾನದಲ್ಲಿ ಕತ್ತಿ ಹಿಡಿದು ಸೇವಕನಾಗಿದ್ದೆ. ಸೇವಕನಾಗಿದ್ದೆ, ಸೇನಾಧಿಪತಿಯಾಗಿದ್ದೆ. ಏ ಪ್ರತಾಪ ಸಿಂಹ, ನೀನ್ ಹೇಳ್ತಾ ಇರೋದೆಲ್ಲ ನಿಜ ಏನು? ರಣರಂಗದಲ್ಲಿ ಸಹಸ್ರಾರು ಚಂದ್ರುಗಳ ರುಂಡವನ್ನು ಚಂಡಾಡಿದ ಈ ಕತ್ತಿಯ ಮೇಲಾಣೆ. ಏನಾಯ್ತಾ? ಸ್ಲೋಲಿ ಡೈಲಾಗ್ ಹೇಳಕ್ಕೂ ಕತ್ತಿ ಮೇಲೆ ಆಣೆ ಮಾಡಕ್ಕೂ ಚುಚ್ಕಬಿಟ್ಟೆ. ಹೇಳಕ್ಕೋಬೇಡ. ಈ ಕತ್ತಿಯ ಮೇಲಾಣೆ ಹೇಳಕ್ಕೋಬ್ರ, ಸ್ವಲ್ಪ ಹೇಳು. ಬಾ 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 ಬಾ. ಓಕೆ ಓಕೆ. ರೇ ವರಲಕ್ಷ್ಮಿ, ಇವನ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನೆ ಅಂದ್ರೆ ಇದ್ರಲ್ಲಿ ಏನೋ ಸತ್ಯ ಇದೆ ಅಂತ ಅನಿಸ್ತಾ ಇದ್ರಿ. ಸೃಜಾ, ಯಾಕೋ ನನಗೂ ಹಂಗೆ ಅನ್ಸಕ್ ಶುರುವಾಗಿದೆ ಕಣೋ. ಇರಿ ಇರಿ, ಯಾವ್ದಕ್ಕೂ ಒಂದ್ಸಲಿ ಟೆಸ್ಟ್ ಮಾಡ್ಬಿಡೋಣ. ಬಾ ಬಾ. ನೀನು ಪ್ರತಾಪಗಡದಲ್ಲಿ ಸೇವಕನಾಗಿದ್ದೆ. ಹೌದೌದು. ಗಡ್ಡಿ ಕೊಟ್ಟು ತೇಲ್ಸು ಅಂದ್ರೆ ಕಲ್ ಕಟ್ಕೊಂಡು ಮುಳುಗಿಸ್ತಾ ಇದೆಯಲ್ಲಪ್ಪ. ಬಿಲ್ಡಪ್ ಕೊಟ್ರೇನೆ ಕಣೋ ಬೇಳೆ ಬೇಯೋದು. ಒಂದ್ ಸ್ವಲ್ಪ ತಡ್ಕೊಳ್ಳೋ, ಒಂದ್ ನಿಮಿಷ. ನೋಡೀಗ ನೀನು ಪ್ರತಾಪಗಡದಲ್ಲಿ ಸೇನಾಧಿಪತಿ ಆಗಿದ್ದೆ. ಹೌದು. ಆಹಾ, ವರಲಕ್ಷ್ಮಿ ಅವರು ಯುವರಾಣಿ ಆಗಿದ್ರು. ಹೌದೌದು. ನೀವಿಬ್ರು ಒಬ್ರಿಗೊಬ್ರೆ ತುಂಬಾ ಲವ್ ಮಾಡ್ತಾ ಇದ್ರಿ. ಹೌದೌದೌದು. ಅದು ಎಂತಹ ಪ್ರೀತಿ ಎಂದರೆ ಕೋತಿ ಬಾಳೆಹಣ್ಣನ್ನು ಪ್ರೀತಿಸಿದಂತೆ, ನಾಯಿ ಮೂಳೆಯನ್ನು ಪ್ರೀತಿಸಿದಂತೆ, ಕೋಣ ಕೆಸರನ್ನು ಪ್ರೀತಿಸಿದಂತೆ, ಹಂದಿ ಅಲ್ಲಪ್ಪ, ಹಂದಿ ಹಿಂಡಿಯನ್ನು ಪ್ರೀತಿಸಿದ ಹಾಗೆ. ಹಾಗಾದರೆ ಸರಿ.